ಆರ್ಟೆಮಿಸ್ 2 4 ಗಗನಯಾತ್ರಿಗಳು ಚಂದ್ರನನ್ನು 10 ದಿನ ಸುತ್ತಿ ಮತ್ತೆ ಭೂಮಿಗೆ ಇವತ್ತು ಬೆಳಗ್ಗೆ ಭಾರತೀಯ ಕಾಲಮಾನ 5:30 ವೇಳೆಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಸಾಕಷ್ಟು ಹೊಸ ಅನ್ವೇಷಣೆಗಳು ಇದರಿಂದ ಆಗುತ್ತಂತೆ. ಜೊತೆಗೆ ಮಂಗಳಯಾನ ಕೂಡ ಮಾಡ್ತೀವಿ ನಾವು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಮಾನವ ಸಹಿತ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಚಂದ್ರನ ಸುತ್ತಿ ಭೂಮಿಗೆ ಮರಳಿದ ಗಗನಯಾನಿಗಳು 50 ವರ್ಷಗಳ ಬಳಿಕ ಚಂದ್ರನತ್ತ 10 ದಿನಗಳ ಸುತ್ತಾಟ. ಪೆಸಿಫಿಕ್ ಸಾಗರದಲ್ಲಿ ಆರ್ಟೆಮಿಸ್ 2 ಸುರಕ್ಷಿತ ಲ್ಯಾಂಡಿಂಗ್. ಬರೋಬ್ಬರಿ 50 ವರ್ಷಗಳ ಬಳಿಕ ಚಂದ್ರನತ್ತ ಪ್ರಯಾಣ ಮಾಡಿ 10 ದಿನಗಳ ಸುತ್ತಾಟ ನಡೆಸಿ ಭೂಮಿಗೆ ವಾಪಸ್ಸಾಗುವ ನಾಸಾ ಯೋಜನೆ ಆರ್ಟೆಮಿಸ್ 2 ಯಶಸ್ವಿಯಾಗಿದೆ. ಐತಿಹಾಸಿಕ 10 ದಿನಗಳ ಚಂದ್ರಯಾನದ ನಂತರ ನಾಸಾದ ಆರ್ಟೆಮಿಸ್ 2 ಗಗನಯಾತ್ರಿಗಳು ಭೂಮಿಗೆ ಸೇಫ್ ಆಗಿ ವಾಪಸ್ಸಾಗಿದ್ದಾರೆ. 4 ಗಗನಯಾನಿಗಳ ತಂಡವು ಪೆಸಿಫಿಕ್ ಸಾಗರದಲ್ಲಿ ಸುರಕ್ಷಿತವಾಗಿ ಇಳಿದಿದ್ದಾರೆ. ನಾಸಾದ ಇಂಟಿಗ್ರಿಟಿ ಎಂದ ಓರಿಯನ್ ಕ್ಯಾಪ್ಸಲ್ ದಕ್ಷಿಣ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಮುಂಜಾನೆ 5:30 ಸುಮಾರಿಗೆ ಸುರಕ್ಷಿತವಾಗಿ ಇಳಿತು. ಗಗನಯಾತ್ರಿಗಳು ಕ್ಯಾಪ್ಸೂಲ್ನಿಂದ ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಇನ್ನು ಎಲ್ಲರ ಆರೋಗ್ಯವೂ ಕೂಡ ಸ್ಥಿರವಾಗಿದೆ. ಕಮಾಂಡರ್ ರೀಡ್ ವೈಸ್ಮನ್, ಪೈಲಟ್ ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಮತ್ತು ಕೆನಡಾದ ಜೆರೆಮಿ ಹ್ಯಾನ್ಸನ್ ಅವರು ಶಬ್ದದ ವೇಗಕ್ಕಿಂತ 33 ಪಟ್ಟು ವೇಗದಲ್ಲಿ ಪ್ರಯಾಣಿಸುತ್ತಾ ಭೂಮಿಯ ವಾತಾವರಣದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಗಗನಯಾತ್ರಿಕರ ಕುಟುಂಬಗಳು ಮಿಷನ್ ಕಂಟ್ರೋಲ್ನ ವೀಕ್ಷಣಾ ಕೊಠಡಿಯಿಂದಲೇ ಸ್ವಾಗತ ಕೋರಿದ್ರು. ಯಾನಿಗಳು ಯಶಸ್ವಿಯಾಗಿ ಸಮುದ್ರದಲ್ಲಿ ಇಳಿದಾಗ ಹರ್ಷೋದ್ಗಾರ ಕೇಳಿಬಂತು. ಭವಿಷ್ಯದ ಯೋಜನೆಗೆ ಆರ್ಟೆಮಿಸ್ 2 ಮುನ್ನುಡಿ. ಚಂದ್ರನ ಸಮೀಪದ ಅದ್ಭುತ ದೃಶ್ಯಗಳ ಸೆರೆ. ಏಪ್ರಿಲ್ 2ರಂದು ಉಡಾವಣೆಯಾಗಿದ್ದ ಆರ್ಟೆಮಿಸ್ 2 ನಾಸಾದ ಒಂದು ಪ್ರಮುಖ ಮೈಲಿಗಲ್ಲಿನ ಯೋಜನೆ. ಅಪೋಲೋ 17ರ ನಂತರ ಭೂಮಿಯ ಕೆಳಕಕ್ಷೆಯನ್ನು ದಾಟಿ 4 ಗಗನಯಾತ್ರಿಗಳನ್ನು ಕಳುಹಿಸಿದ ಮೊದಲ ಯೋಜನೆ ಇದಾಗಿದೆ. ಆರ್ಟೆಮಿಸ್ 2 ಬಾಹ್ಯಾಕಾಶ ಉಡಾವಣಾ ವ್ಯವಸ್ಥೆಯ ರಾಕೆಟ್ ಮತ್ತು ಓರಿಯನ್ ಬಾಹ್ಯಾಕಾಶ ನೌಕೆಯನ್ನು ಬಳಸಿಕೊಂಡು ನಾಸಾದ ಮೊದಲ ಗಗನಯಾತ್ರಿಗಳ ಹಾರಾಟ ಇದಾಗಿತ್ತು. ಇನ್ನು ಈ ಕಾರ್ಯಾಚರಣೆಯು 2028ಕ್ಕೆ ಗಗನಯಾತ್ರಿಗಳು ಚಂದ್ರನ ಮೇಲೆ ಇಳಿಯುವ ಗುರಿಯನ್ನು ಹೊಂದಿರುವ ಆರ್ಟೆಮಿಸ್ 4 ಸೇರಿದಂತೆ ಮುಂಬರುವ ಕಾರ್ಯಾಚರಣೆಗಳಿಗೂ ಕೂಡ ಸಹಕಾರಿಯಾಗುತ್ತೆ. ಆರ್ಟೆಮಿಸ್ 2 ಗಗನಯಾನಿಗಳ ಸಾಧನೆ. ಗಗನಯಾನಿಗಳು ಭೂಮಿಯಿಂದ ಅತಿ ದೂರ ಪ್ರಯಾಣಿಸಿದ ದಾಖಲೆ. 4 ತಂಡದಿಂದ 11,17,515 ಕಿಲೋಮೀಟರ್ ದೂರ ಪ್ರಯಾಣ. ಚಂದ್ರನನ್ನ ತೀರಾ ಹತ್ತಿರದಿಂದ ನೋಡಿದ ದಾಖಲೆ. ಭೂಮಿಗೆ ಗೋಚರಿಸದ ಚಂದ್ರನ ಇನ್ನೊಂದು ಬದಿಯ ಚಿತ್ರಗಳ ಸೆರೆ. ಚಂದ್ರನ ಮೇಲ್ಮೈಯನ್ನು ಸ್ಪರ್ಶಿಸದೆ ಚಂದ್ರನ ಸುತ್ತಲೂ ಕೂಡ ಸುತ್ತಾಟ. ಭವಿಷ್ಯದಲ್ಲಿ ಚಂದ್ರನ ಮೇಲೆ ಶಾಶ್ವತ ನೆಲೆ ನಿರ್ಮಾಣದ ಮೊದಲ ಹಂತ. 2028ರಲ್ಲಿ ಆರ್ಟೆಮಿಸ್ 4 ಮಿಷನ್ಗೆ ಸಹಕಾರಿ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಗಗನಯಾನಿಗಳನ್ನ ಇಳಿಸುವ ಯೋಜನೆಗೆ ಉತ್ತೇಜನವನ್ನ ಈ ಆರ್ಟೆಮಿಸ್ 2 ಯೋಜನೆ ಕೊಟ್ಟಿದೆ. ಆರ್ಟೆಮಿಸ್ ಗಗನಯಾನಿಗಳಿಗೆ ಟ್ರಂಪ್ ಅಭಿನಂದನೆ. ಭವಿಷ್ಯದ ಮಂಗಳಯಾನದ ಬಗ್ಗೆ ಟ್ರಂಪ್ ಮಾತು. 10 ದಿನಗಳ ಕಾಲ ಚಂದ್ರನನ್ನು ಸುತ್ತಿ ಬಂದಿರುವ 4 ಗಗನಯಾನಿಗಳನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಭಿನಂದಿಸಿದ್ದಾರೆ. ಅಲ್ಲದೆ 4 ಗಗನಯಾನಿಗಳನ್ನ ಶ್ವೇತಭವನದಲ್ಲಿ ಭೇಟಿಯಾಗುವುದಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ಹೆಜ್ಜೆ ಮಂಗಳ ಗ್ರಹ ಅಂತ ಹೇಳಿ ಟ್ರುತ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆರ್ಟೆಮಿಸ್ 2 ಗಗನಯಾನಿಗಳಿಗೆ ಅಭಿನಂದನೆಗಳು. ಇಡೀ ಪ್ರವಾಸವು ಅದ್ಭುತವಾಗಿತ್ತು. ಕ್ಯಾಪ್ಸುಲ್ ಲ್ಯಾಂಡಿಂಗ್ ಪರಿಪೂರ್ಣವಾಗಿತ್ತು. ಅಮೆರಿಕದ ಅಧ್ಯಕ್ಷನಾಗಿ ನನಗೆ ಹೆಮ್ಮೆ ಆಗ್ತಾ ಇದೆ. ಶೀಘ್ರದಲ್ಲಿಯೇ ನಿಮ್ಮೆಲ್ಲರನ್ನೂ ಕೂಡ ಶ್ವೇತಭವನದಲ್ಲಿ ನೋಡಲು ನಾನು ಎದುರು ನೋಡ್ತಿದ್ದೇನೆ. ನಾವು ಮತ್ತೊಮ್ಮೆ ಬಾಹ್ಯಾಕಾಶಯಾನವನ್ನು ಕೈಗೊಳ್ತೇವೆ. ನಮ್ಮ ಮುಂದಿನ ಹೆಜ್ಜೆ ಮಂಗಳ ಗ್ರಹವಾಗಿದೆ ಅಂಥೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರುತ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆ 50 ವರ್ಷಗಳ ಬಳಿಕ ನಾಸಾದ ಮಹತ್ವಾಕಾಂಕ್ಷಿಯ ಆರ್ಟೆಮಿಸ್ 2 ಗಗನಯಾನಿಗಳ ಬಾಹ್ಯಾಕಾಶ ಪ್ರಯಾಣ ಸಕ್ಸಸ್ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.